ಗೈಸ್ ನೋಡಿ ಗೈಸ್, ಇವರು ಜಗಳ ಆಡ್ತವ್ರೆ ಅಮ್ಮ ಮಗ ಆಗ್ಲೇ ಇಲ್ಲಿ ಬಂದ್ಬಿಟ್ಟು. ಅವ್ರಿಗೆ 22 ಆಯ್ತಂತ ಇನ್ನು ಮದ್ವೆ ಮಾಡಿಲ್ಲ ಅಂತವ್ರೆ. ಇವ್ರು ಇನ್ನು 25. ಅವ್ರಿಗೆ 22 ಆಯ್ತು, ನನಗೂ ಇನ್ನೂ ಮದ್ವೆ ಮಾಡಿಲ್ಲ ಅಂತ. ಅವ್ರು 22 ಮದ್ವೆ ಆಗ್ತಾವ್ರೆ, ನನಗೂ 22 ಮದ್ವೆ ಮಾಡು ಅಂತ. ಇವ್ರು ಕುಡಿಯಕ್ ಬಿಡ್ತಾರೆ. ಇವಾಗ ಬ್ರೋ ಹೆಂಗ್ ಎಲ್ರ ಇನ್ಫ್ಲೂಯೆನ್ಸರ್ಸ್ ಮಜಾ ಕರೀತಾರೆ, ನಾನು ಮಟ್ಟಕ್ಕೆ ಕರಿತೀನಿ. ಇನ್ನೇನ್ ನಾಯಿ ಹೊಡೆದಂಗ್ ಹೊಡಿತಾರೆ. ಹೌದಾ, ನಂತರನೇ ನಮ್ಮಮ್ಮ ನೋಡಿದ್ದಾರೆ ನೋಡಿ ಗೈಸ್. ಪಾಪ ಪಾರ್ಕಲ್ಲಿ ಹೊಡೆದ್ರೆ ಬರೋಣ್ರಿ ಗೈಸ್. ಫೈನಲ್ ಇವಾಗ ಇನ್ನೊಂದು ಲೊಕೇಶನ್ ರೀಚ್ ಆಗಿದೀವಿ. ಸೊ ಇವರು ನಮ್ಮ ತರಾನೇ ಕಪಲ್ಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಕಪಲ್ಸ್ ಅಲ್ಲಿ ಸೀನಿಯರ್ ಕಪಲ್ಸ್. ಹಾಯ್, ಹೇಗಿದ್ದೀರಾ? ಸೂಪರ್. ಬರ್ತೀವಿ, ಎಲ್ಲರೂ ಬರ್ತೀವಿ. ಸಕ್ಕತ್ತಾಗಿದೆ ಕಾರ್ಡ್. ಚೆನ್ನಾಗಿದ್ಯಾ? ಹಾಯ್. ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀವಿ. ನಾವು ನೋಡ್ತಾ ಇರ್ತೀವಿ ಫೋನಲ್ಲಿ. ಗೈಸ್ ತುಂಬಾ ಬೇಜಾರಲ್ಲಿದ್ದಾಳೆ ಗೈಸ್. ಪಾಪ ಟೆಂಪಲ್ಗೆ ರೆಡಿ ಮಾಡಿಸ್ಬಿಟ್ಟು ಅಕ್ಕ ಕರ್ಕೊಂಡು ಹೋಗಿಲ್ಲ. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಯಾರ್ಯಾರ ಮನೆಗೆ ಹೋಗ್ತಿದೀವಿ ಅಂತ ನೀವೇ ಈ ವಿಡಿಯೋದಲ್ಲಿ ನೋಡಿ. ಗೈಸ್ ಇನ್ವಿಟೇಷನ್ ಕಾರ್ಡ್ ಕೊಡ್ತಾನೆ ಇದೀವಿ, ಮುಗಿತಾನೆ ಇಲ್ಲ. ಸೊ ಆದಷ್ಟು ನಮ್ಗೆ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಕೊಡ್ತಾ ಇದೀವಿ. ಸೊ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ಇನ್ವಿಟೇಷನ್ ಯಾರ್ಯಾರು ಕೊಡ್ತೀವಿ ಅನ್ನೋ ಕ್ಯೂರಿಯಾಸಿಟಿ ನಿಮ್ಗೂ ಕೂಡ ಇದೆ. ಸೊ ಗೈಸ್, ನೆಕ್ಸ್ಟ್ ನಾವು ಯಾರ್ಯಾರಿಗೆ ಕಾರ್ಡ್ಸ್ ಕೊಡ್ಬೇಕು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ಅವಾಗ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಕೆಲವೊಬ್ಬೊಬ್ರು ಮಿಸ್ ಆಗಿರುತ್ತೆ ಅಲ್ವಾ ಗೈಸ್. ಸೊ ಅದಕ್ಕೆ ನಾವು ನಮ್ಮ ಕೈಲಿ ಆದಷ್ಟು ಸರ್ಚ್ ಮಾಡಿ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ, ಸೊ ಅವ್ರ ಲೊಕೇಶನ್ ಕಳಿಸ್ಕೊಂಡು ಅವ್ರು ಹೇಳೋ ಟೈಮಿಗೆ ನಾವೆಲ್ಲಾನು ಹೋಗಿ ಕೊಡ್ತಾ ಇದೀವಿ. ಎಲ್ಲರನ್ನೂ ಇನ್ವೈಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಸೊ ಆನ್ಲೈನಲ್ಲೂ ನೀವೇ ನೋಡಿದ್ರಿ, ಆಲ್ಮೋಸ್ಟ್ ನಮ್ಮ ಕೈಲಿ ಆದಷ್ಟು ಜನಕ್ಕೆ ಆನ್ಲೈನಲ್ಲೂ ಕೂಡ ಇನ್ವೈಟ್ ಮಾಡ್ತಾ ಇದೀವಿ. ಸೊ ದೂರ ಇರೋರಿಗೆ ವಿಡಿಯೋ ಕಾಲ್ ಮಾಡ್ತಾ ಇದೀವಿ, ಹತ್ರ ಇರೋರಿಗೆ ನಮ್ಮ ಕೈಲಿ ಆದಷ್ಟು ಕೊಡ್ತಾ ಇದೀವಿ. ಇಬ್ಬರೇ ಅಲ್ವಾ ಗೈಸ್, ತುಂಬಾ ಕಡೆ ಓಡಾಡೋದು ಎಷ್ಟು ಹಿಂಸೆ ಅಂತ ನಿಮ್ಗೂ ಗೊತ್ತಾಗುತ್ತೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ನಾವು ಕಾರ್ಡ್ ಯಾರಿಗೆ ಕೊಡ್ತೀವಿ, ಯಾರನ್ನ ಇನ್ವೈಟ್ ಮಾಡ್ತೀವಿ ಅಂತ ನೀವು ಕಾಯ್ತಾ ಇದ್ದೀರಾ ಅಂತ ಅನ್ಕೊಂಡಿದೀವಿ. ಬನ್ನಿ ಸ್ಟಾರ್ಟ್ ಮಾಡೋಣ ಗೈಸ್. ಫೈನಲ್ ಇವಾಗ ಇನ್ನೊಂದು ಲೊಕೇಶನ್ ರೀಚ್ ಆಗಿದೀವಿ. ಸೊ ಇವರು ನಮ್ಮ ತರಾನೇ ಕಪಲ್ಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಕಪಲ್ಸ್ ಅಲ್ಲಿ ಸೀನಿಯರ್ ಕಪಲ್ಸ್. ಸೊ ಇವ್ರನ್ನ ನಾನು 2017 ಇಂದ ನೋಡ್ತಾ ಇದ್ದೀನಿ. ಸೊ ಕರ್ನಾಟಕದಲ್ಲೇ ಆಲ್ಮೋಸ್ಟ್ ಫಸ್ಟ್ ರೀಲ್ಸ್ ಸ್ಟಾರ್ಟ್ ಮಾಡಿದ್ದು ಇವರೇನೆ. ಅಂದ್ರೆ ಡಬ್ ಸ್ಮ್ಯಾಶ್ ಅಂತಿದ್ರು ಅವಾಗ, ಇವಾಗ ರೀಲ್ಸ್ ಆಗಿದೆ ಅದು. ಸೊ ಅವರೇ ಸ್ಟಾರ್ಟ್ ಮಾಡಿದ್ದು. ನಾನು ಕಾಲೇಜ್ ಡೇಸ್ ಇಂದನೂ ಕೂಡ ಅವ್ರನ್ನ ನೋಡ್ತಾ ಇದ್ದೀನಿ. ಸೊ ಇವಾಗ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಿದ್ವಿ, ತುಂಬಾನೇ ಖುಷಿ ಆಗ್ತಿದೆ. ನಮ್ಮ ಮದ್ವೆಗೂ ಕೂಡ ಇನ್ವೈಟ್ ಮಾಡಬೇಕು ಅಂತ ಅನ್ಕೊಂಡು ಬನ್ನಿ ಗೈಸ್ ಲೈವ್ ಆಗಿ ನೋಡೋಣ. ಹಾಯ್, ಹೇಗಿದ್ದೀರಾ? ಸೂಪರ್. ಸಾಕೊಂಡು ಬರ್ಬೋದಲ್ಲ? ಸ್ಕೂಲ್ ರಜಾನಾ? ಮಿಸ್ ಮಾಡಿದ್ರೆ ನೀವು ನಿಮ್ಮ ಫ್ಯಾಮಿಲಿ ಎಲ್ಲರೂ ಬರಬೇಕು. ಚೆನ್ನಾಗಿದೆ ಕಾರ್ಡ್. ಇಷ್ಟ ಆಯ್ತಾ? ಪಾಸ್ವರ್ಡ್ ಹಾಕಿಲ್ಲ. ಬರ್ತೀವಿ, ಎಲ್ಲರೂ ಬರ್ತೀವಿ. ಸಕ್ಕತ್ತಾಗಿದೆ ಕಾರ್ಡ್. ಚೆನ್ನಾಗಿದ್ಯಾ? ಖುಷಿ ಆಯ್ತು. ನೀವು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಇಷ್ಟಪಟ್ಟು ಮದುವೆ ಮಾಡ್ಕೊತಿರ್ತಾನೆ. ಹೌದೌದು, ನಮ್ದು ಸೇಮ್ ನಿಮ್ ತರಾನೇ. ಯಾಕ ನಾನು 2017 ಇಂದ ನೋಡ್ತಿದ್ದೀನಿ ನಿಮ್ನ ರೀಲ್ಸ್ ಮಾಡೋದನ್ನ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಕಾರ್ಡ್. ಚೆನ್ನಾಗಿದ್ಯಾ? ಕುತ್ಕೊಳ್ಳಿ. ಹಾಯ್, ಮಾತಾಡಲ್ವಾ ನಮ್ಮ ಜೊತೆ? ಅವಳು ರೆಡಿ ಆಗಿದ್ದು ದೇವಸ್ಥಾನಕ್ಕೆ ಹೋಗಕ್ಕೆ. ಬಾಯ್ಲಿ ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ. ನಾಚ್ಕೋಬಾರ್ದು. ಬನ್ನಿ ಕೂತ್ಕೊಳ್ಳಿ. ಯಾಕೆ ನಾಚ್ಕೋತಿದ್ದೀರಾ? ಯಾಕೋ ಬೇಜಾರಲ್ಲಿದ್ದಾಳೆ, ಹುಷಾರಿಲ್ವಾ? ಏನ್ ಮಾಡ್ಬೇಕಂತೆ? ನಿದ್ದೆ ಮಾಡ್ಬೇಕಂತ. ನಿದ್ದೆ ಮಾಡ್ಬೇಕಾ? ನಿದ್ದೆ ಬರ್ತಿದ್ಯಾ? ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀಯ, ನಾವು ನೋಡ್ತಾ ಇರ್ತೀವಿ ಫೋನಲ್ಲಿ. ಚೆನ್ನಾಗಿ ರೆಡಿ ಆಗ್ಬಿಟ್ಟು ನಿದ್ದೆ ಬರ್ತಿದ್ಯಾ? ಬನ್ನಿ ಕೂತ್ಕೊಳ್ಳಿ. ಗೈಸ್ ತುಂಬಾ ಬೇಜಾರಲ್ಲಿದ್ದಾಳೆ ಗೈಸ್. ಬೇಜಾರಲ್ಲಿದ್ದಾಳೆ. ಪಾಪ ಟೆಂಪಲ್ಗೆ ರೆಡಿ ಮಾಡಿಸ್ಬಿಟ್ಟು ಅಕ್ಕ ಕರ್ಕೊಂಡು ಹೋಗಿಲ್ಲ. ಹೌದಾ? ಓ ಕರೆಕ್ಟ್, ಇವತ್ತು ಇದಲ್ವಾ ರಿಪಬ್ಲಿಕ್ ಡೇ. ಸೊ ಅದಕ್ಕೆ ರಜಾ. ಗೈಸ್ ನೀವೇ ನೋಡಿದ್ರಿ, ಬ್ರೋ ಸ್ವಲ್ಪ ಬ್ಯುಸಿ ಇದ್ರು. ಸೊ ಅದಕ್ಕೋಸ್ಕರ ಅವ್ರನ್ನ ಮಾತಾಡ್ಸೋಕ್ಕಾಗಿಲ್ಲ. ಸೊ ಅಕ್ಕನ ಹತ್ರ ಮಾತಾಡಿಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ನಮಗಂತೂ ತುಂಬ ಇಷ್ಟ ಆಯಿತು. ಸೊ ಅವ್ರ ಹತ್ರ ಒಂದು 5 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ಇವಾಗ ನಾವು ನೆಕ್ಸ್ಟು ಯಾರಿಗೆ ಕೊಡ್ತೀವಿ ಅಂತ
ನೀವೇ ನೋಡಿ ಗಾಯ್ಸ್. ನಾವಿವಾಗ ಇನ್ನೊಂದು ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಸೊ ಇವ್ರು ಯಾರು ಅಂತ ಅಂದರೆ ನಮ್ಮ ಮದುವೆಗೆ ಅಂದರೆ ನಮ್ಮ ರಿಸೆಪ್ಷನಿಗೆ ಇವರೇ ಡಿಸೈನ್ ಮಾಡ್ತಾ ಇರೋದು. ಸೊ ಇವರು ಆಲ್ಮೋಸ್ಟ್ ಎಷ್ಟೋ ಶೋಗಳಿಗೆ ಮತ್ತು ಇವಾಗ ತಾನೇ ರೀಸೆಂಟಾಗಿ ನಡೆದಿರೋ ಬಿಗ್ ಬಾಸ್ ಶೋಗೂ ಆಲ್ಮೋಸ್ಟ್ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಇವರೇ ಕಾಸ್ಟ್ಯೂಮ್ ಡಿಸೈನ್ನ ಮಾಡಿಕೊಟ್ಟಿರೋದು. ಸೊ ಅವ್ರು ಯಾರು ಅಂತ ನಿಮಗೆ ತೋರಿಸ್ತೀವಿ, ನಿಮಗೂ ಕೂಡ ಪರಿಚಯ ಮಾಡಿಕೊಡ್ತೀವಿ. ಸೊ ನೀವು ಕೂಡ ನಿಮ್ಮ ಮ್ಯಾರೇಜ್ಗಳಿಗೆ ಆಗಿರ್ಬೋದು, ಬೇರೆ ಡ್ರೆಸ್ಸಸ್ಗಳು ಯಾವುದೇ ಥರ ಡಿಸೈನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಇವರೇ ಓನಾಗಿ ಡಿಸೈನ್ ಮಾಡಿಕೊಡ್ತಾರೆ. ಸೊ ಯಾರು ಅಂತ ತೋರಿಸ್ತೀವಿ, ಅವ್ರನ್ನೂ ಕೂಡ ಇನ್ವೈಟ್ ಮಾಡ್ತಾ ಇದ್ದೀವಿ. ಬನ್ನಿ ಲೈವ್ ಆಗಿ ಹೋಗಿ ಅವರಿಗೆ ಇನ್ವೈಟ್ ಮಾಡೋಣ. ಗೈಸ್, ಇದಿರೋದು ದೀಪಾ ಕಾಂಪ್ಲೆಕ್ಸ್ ಹತ್ರ. ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ರೆಂಟ್ ಯುವರ್ ಲುಕ್ ಅಂತ. ಸೊ ಬನ್ನಿ ಹೋಗೋಣ. ಅವ್ರ ನೇಮು ಚಂದನ್ ಅಂತ. ಸೊ ನಿಮಗೆ ಲೈವ್ ಆಗಿ ತೋರಿಸ್ತೀವಿ. ಗೈಸ್ ಫೈನಲಿ ರೀಚ್ ಆದ್ವಿ. ನೋಡಿ ಇಲ್ಲಿ ಎಷ್ಟು ಥರ ಕಾಸ್ಟ್ಯೂಮ್ಸ್ಗಳಿದೆ. ಐಬ್ರೋ ಹೇಗಿದ್ದೀರಾ? ಸಗದಾಗಿದೆ. ಮಿಸ್ ಮಾಡಿದೆ. ನೀವು ನಿಮ್ಮ ಫ್ಯಾಮಿಲಿ ಬನ್ನಿ ಬ್ರೋ, ನಿಮ್ಮ ಟೀಮ್ನು ಕರ್ಕೊಂಡು ಬನ್ನಿ. ಹಾಂ ಓಕೆನಾ? ಹಾಂ ಹೌದು, ಕರ್ಕೊಂಡು ಬನ್ನಿ. ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾ ಇದ್ರು ಬ್ರೋ, ನಮ್ಮ ಫಾಲೋವರ್ಸು ಎಲ್ಲರೂ ಕೇಳ್ತಿದ್ರು ಲೈಕ್ ನಿಮ್ಮ ರಿಸೆಪ್ಷನ್ಗೆ ಎಲ್ಲಿಂದ ಡ್ರೆಸ್ ತಗೋತಿದ್ದೀರಾ, ಯಾರು ಡಿಸೈನರ್ ಅಂತ. ಸೊ ಅವ್ರಿಗೆ ಎಲ್ರಿಗೂ ಹೇಳ್ತಿರೋದು ಇವ್ರಿಗೆ ಚಂದನ್ ಅವರು ನಮ್ಮ ಡ್ರೆಸ್ ಇವರೇ ಕೊಡ್ತಿರೋದು, ಡಿಸೈನ್ ಮಾಡಿ ಕೊಡ್ತಿರೋದು. ಸೊ ಇಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ನಿಮಗೆ ಈವೆಂಟ್ಸಿಗಾಗಲಿ, ವೆಡ್ಡಿಂಗ್ ಶೂಟ್ ಆಗಲಿ, ಯಾವುದೇ ಪ್ರೋಗ್ರಾಮ್ ಇದ್ದರೂ ಇಲ್ಲಿಗೆ ಬಂದು ತಗೋಬೋದು. ನಾನು ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ, ಹಾಗೆ ಡೀಟೇಲ್ಸ್ ಹಾಕಿರ್ತೀನಿ. ನಂಬರ್ ಹಾಕ್ಬೋದಲ್ವಾ? ನಂಬರ್ ಕೂಡ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಗೈಸ್ ಇಲ್ಲಿ ಯಾವುದ್ಯಾವ್ದು ಕಾಸ್ಟ್ಯೂಮ್ಸ್ಗಳೆಲ್ಲ ಕಾಣಿಸ್ತಿದೆ ಅಲ್ವಾ? ಸೊ ಇವೆಲ್ಲ ಆಲ್ಮೋಸ್ಟ್ ಸೆಲೆಬ್ರಿಟೀಸ್ ಹಾಕೊಳ್ಳುವಂಥ ಕಾಸ್ಟ್ಯೂಮ್ಸ್ಗಳೇ, ಬಾಯ್ಸ್ದಾಗಿರ್ಬೋದು ಗರ್ಲ್ಸ್ ಆಗಿರ್ಬೋದು. ಸೊ ತುಂಬ ಚೆನ್ನಾಗಿ ಡಿಸೈನ್ಸ್ ಮಾಡ್ತಾರೆ. ಸೊ ಅದಕ್ಕೆ ಸೆಲೆಬ್ರಿಟೀಸ್ಗಳೆಲ್ಲ ಇಲ್ಲೇ ತೊಗೊಳ್ಳೋದು. ಹಲೋ ಗೈಸ್, ನೀವೇ ನೋಡಿದ್ರಲ್ವಾ? ಸೊ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆಲ್ಲ ಇವರೇ ಕಾಸ್ಟ್ಯೂಮ್ ಮಾಡ್ಕೊಡೋದು. ಸೊ ತುಂಬ ಚೆನ್ನಾಗಿ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾರೆ. ಸೊ ಇದಿರೋದು ದೀಪಾ ಕಾಂಪ್ಲೆಕ್ಸ್ ಹತ್ರ. ಸೊ ನಿಮಗೆ ನಿಯರ್ ಆದರೆ ನಿಯರಾಗೆ ಬಂದು ನೋಡ್ಬೋದು, ಇಲ್ಲ ಆನ್ಲೈನಲ್ಲಿ ಕೂಡ ಸೆಲೆಕ್ಟ್ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀವಿ. ಸೊ ಅವರು ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು, ಎಲ್ಲದಕ್ಕೂ ಕಾಸ್ಟ್ಯೂಮ್ಸ್ಗಳಿಲ್ಲಿ ಎಲ್ಲ ಇವೆಂಟ್ಸ್ಗಳಿಗೂ ಕೂಡ ಸಿಗುತ್ತೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ನಾವು ಯಾರನ್ನ ಇನ್ವೈಟ್ ಮಾಡ್ತೀವಿ ಅಂತ ನೀವೇ ನೋಡಿ. ಸೊ ಗೈಸ್, ನೆಕ್ಸ್ಟ್ ಇನ್ವಿಟೇಷನ್ ಕೊಡೋದಕ್ಕಿಂತ ಮುಂಚೆ ಮಳೆ ಬಂದಿತ್ತು ಗೈಸ್. ಸೊ ಅದಕ್ಕೆ ಮನೆಗೆ ಬಂದು ಊಟ ಮಾಡಿಕೊಂಡು ಇವಾಗ ಮತ್ತೆ ಹೊರಡ್ತಿದ್ದೀವಿ. ಹೆಲ್ತ್ನ ಹಾಳು ಮಾಡ್ಕೊಳ್ಳೋದು ಬೇಡ ಅಲ್ವಾ? ಸೊ ಅದಕ್ಕೋಸ್ಕರ ಮನೆಗೆ ಬಂದು ಊಟ ಮಾಡಿ ಆಯ್ತು, ಇವಾಗ ಹೊರಡ್ತಿದ್ದೀವಿ. ಹೊರಡೋಣವಾ? ಹೊರಬೇಕು ಗೈಸ್. ಗಾಡಿ ಫುಲ್ಲು ನೆನ್ಬಿಟ್ಟಿದೆ. ಸೊ ಒರೆಸ್ತಾ ಇದ್ದೀನಿ ಗೈಸ್. ಮಳೆ ಎಲ್ಲ ಮುಗಿಸ್ಕೊಂಡು, ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಇತ್ತು. ಸೊ ಮಳೆ ಎಲ್ಲ ಮುಗಿಸ್ಕೊಂಡು ಫೈನಲಿ ಲೊಕೇಶನ್ ರೀಚ್ ಆದ್ವಿ. ಸೊ ಇವಾಗ ನಾವು ತೋರಿಸ್ತಾ ಇರೋದು ಯಾರು ಅಂತ ಅಂದರೆ ಒಬ್ಬರು ಅಮ್ಮ ಮಗ ಇದ್ದಾರೆ. ಸೊ ತುಂಬ ಫೇಮಸ್ಸು, ನೀವು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ಬನ್ನಿ ಇವಾಗ ಲೈವ್ ಆಗಿ ನೀವೇ ನೋಡಿ. ಗೈಸ್ ಇವಾಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ, ಒಳಗಡೆ ಹೋಗ್ತಾ ಇದ್ದೀವಿ ನಮ್ಮ ಇನ್ವಿಟೇಷನ್ ಕಾರ್ಡ್ನ ಕೊಡೋದಕ್ಕೆ ಅಂತ. ಸೊ ಸಣ್ಣ ತೊಗೊಳ್ಳಿ, ನೀವೇ ಕೊಡಿ ಪರವಾಗಿಲ್ಲ. ಇಬ್ಬರಲ್ಲಿ ಯಾರು ಕೊಟ್ರೆ ಏನು? ಹಾಂ ಹೌದು ಗೈಸ್, ಅವರು ಅಲ್ಲಿ ನಿಂತ್ಕೊಂಡೆ ಕರೆದ್ಬಿಟ್ರು. ನಾವು ಬಂದಿದ ತಕ್ಷಣ ಹುಡುಕ್ತಾ ಇದ್ವಿ. ಸೊ ಬನ್ನಿ ಬನ್ನಿ ಅಂತ ಕರೆದ್ರು. ಇಲ್ಲೂ ಬಂದು ಕರೀತಿದ್ದಾರೆ. ಯಾವಾಗಲೂ ಜೋಶಲ್ಲಿ ಇರ್ತೀರಂಟಿ, ನಮ್ಗೆ ಅದೇ ಇಷ್ಟ. ಹಾಯ್, ನಿಮ್ಮ ಮುಂದೆ ನಾವು ಚಿಕ್ಕ ಮಕ್ಕಳು ಥರ ಇದೀವಲ್ಲ. ಹೌದಾ? ಹೌದಾ? ನನಗೆ 25 ಇಯರ್ಸ್. ಹಾಯ್ ಬ್ರೋ. ಗೈಸ್ ಫೈನಲಿ ನಮ್ಮ ಮ್ಯಾರೇಜ್ ಕಾರ್ಡ್ನ ಕೊಡ್ತಾ ಇದ್ದೀವಿ. ಹೋ ಅವರು ಲಾಸ್ಟ್ ಕಾರ್ಡ್ ಕೊಡಕ್ಕೆ ಬಂದಿದ್ದಾರೆ. ನೀವು ಹಾಯ್ ಹೇಳ್ಬಿಡಿ ಬ್ರೋ. ಹಾಯ್ ಹಾಯ್ ಹಾಯ್. ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಕಾರ್ಡು ತೋರಿಸ್ಬೋದು, ಬಟ್ ಪ್ಲೇಸ್ ತೋರಿಸ್ಬೇಡಿ, ಓಪನ್ ಮಾಡಿ ಪರವಾಗಿಲ್ಲ. ಸ್ಕ್ಯಾನ್ ಮಾಡೋದಲ್ವಾ? ಹೌದೌದು. ಇಲ್ಲ ಇದು ಇದೆ ಆಲ್ರೆಡಿ, ಗೊತ್ತಾಗಲ್ವಾ? ನೋಡಿ ಒಂದ್ಸಲಿ ಕಾರ್ಡ್. ಸ್ವಲ್ಪ ದೂರದಿಂದ ತೋರಿಸಿ ಅಷ್ಟೇ. ಇನ್ಸ್ಟಾಗ್ರಾಮ್ ಮಾಡ್ಬಿಟ್ಟಿದ್ದಾರೆ. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಬ್ಯಾಕ್ ಇಂದ ತೋರಿಸ್ಬೋದು. ಗೈಸ್ ಫ್ರಂಟ್ ತೋರಿಸ್ತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಸೊ ಅದರಲ್ಲಿ ರಿಸೆಪ್ಷನ್ಗೆ ಹೌದು. ವ್ಯಾಲೆಂಟೈನ್ಸ್ ಡೇಗೆ, ಬಟ್ ಆದ್ರೆ ಇದು ಅರ್ಚಕರು ಕೊಡ್ಬೇಕಲ್ಲ ಆ ಡೇಟು. ಆ ಡೇಟ್ ಎಲ್ಲರೂ ಬಿಸಿ ಆಗಿರ್ತಾರೆ, ಎಲ್ಲರೂ ಮದುವೆ ಆಗ್ತಿರ್ತಾರೆ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದಾರೆ. ನಮ್ದು 4 3 years ಆಯ್ತು. ವಿಡಿಯೋದಲ್ಲಿ ನೋಡಕ್ ನೀವು ಉದ್ದುದ್ದ ಕಾಣಿಸ್ತೀರಾ?
ಇಲ್ಲಿ ನೋಡಕ್ ತುಂಬಾ ಕುಳ್ಳ ಕಾಣಿಸ್ತಿದೆ. ಆ ತರ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಸ್ತೀವಿ ಬ್ರೋ. ಉದ್ದುದ್ದು ಕಾಣ್ಸತ್ತಾರ ನಾವು. ಹೌದು. ಹಾಗಾದ್ರೆ ನಾವೆಲ್ಲ ಉದ್ದು ಇನ್ನೂ ಫುಲ್ ಉದ್ದ. ನಾವು ಕ್ಯಾಮ್ರಾ ಗಿಮ್ರಾದಲ್ಲಿ ಯಾವತ್ತೂ ಮಾಡ್ಸಿಲ್ಲ ಬ್ರೋ. ಹೌದಾ? ಮಾಡ್ತೀರಾ? ಏನೋ ಟೈಮ್ ಪಾಸ್. ಹೌದಾ? ಏನೋ ಟೈಮ್ ಪಾಸ್. ಆದ್ರೂ ಅಮ್ಮ ಮಗ ಆಗಿ ಸೂಪರ್ ಆಗಿ ಎಂಜಾಯ್ ಮಾಡ್ಕೊಂಡು ಲೈಫ್ ನ ಸಖತ್ತಾಗಿ ವಿಡಿಯೋಸ್ ಮಾಡ್ತೀರಾ. ಒಂದ್ ಸ್ವಲ್ಪ ಕ್ಯಾಮ್ರಾ ಒಂದ್ ಸ್ವಲ್ಪ ಕೆಳಗೆ ಇದ್ರೆ ಒರಿಜಿನಲ್ ಮಗ. ಯಾಕೆ ಜೋರಿದಾರಾ? ಅಯ್ಯೋ ಬೇಜಾನ್ ಜೋರು. ಇಲ್ಲಪ್ಪ ಜೋ ಗೊತ್ತಾಗಲ್ಲ. ಅವ್ರ ಸ್ಲ್ಯಾಂಗ್ ಬೇರೆ ತರ ಇರುತ್ತೆ. ಹೌದಾ ಆಂಟಿ? ಅಷ್ಟೊಂದ್ ಜೋರಿದ್ದೀರಾ ಆಂಟಿ? ಅಯ್ಯೋ ಜೋರಾ. ಬನ್ನಿ. ಆಂಟಿ ನಿಮ್ಮ ನೋಡ್ದಾಗ ಏನ್ ಅನ್ಸುತ್ತೆ ಗೊತ್ತಾ? ನಿಮ್ಮ ನೋಡಿ ಕಲಿಬೇಕು ಈ ತರ ಪೇರೆಂಟ್ಸ್ ನವ್ರು ಅಂತ ಅನ್ಸುತ್ತೆ. ಅಂದ್ರೆ ವಿಡಿಯೋಗೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರಲ್ಲ ಬ್ರೋ ನಿಮ್ಗೆ. ಜೊತೆಲಿ ಸಕ್ಕದಾಗಿ ಮಾತಾಡಿ. ಅಂದ್ರೆ ಎಷ್ಟೋ ಅಪ್ಪ ಅಮ್ಮಂದಿರು ನಾಚ್ಕೋತಾರೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ. ಹಾ. ಹೇಳಿ ಹೇಳಿ. ಹೋಗ್ಲಿ ಇನ್ನೊಂದೇನ್ ಗೊತ್ತಾ ಏನು? ಬನ್ನಿ ಬನ್ನಿ. ಇನ್ನೊಬ್ಬ ಅಣ್ಣ ಕರ್ಕೊಂಡ್ ಬರ್ತಾರೆ ನಮ್ಮ ಅಣ್ಣ ಒಬ್ಬ. ಇನ್ನೊಂದೇನ್ ಗೊತ್ತಾ, ಹಾ. ನಮ್ಮ ಜನರೇಷನ್ ಅಲ್ಲಿ ಇವಾಗಿನ ಜನರೇಷನ್ ಹೆಂಗೆ ಅಂದ್ರೆ, ಅಯ್ಯೋ ಅಪ್ಪ ಅದ್ ಮುಟ್ಬೇಡ ಮಗು, ಅದೇಟಾಗುತ್ತೆ, ಇದು ಮುಟ್ಬೇಡ ಮಗು ಅಂತ ಹೇಳ್ತಾರೆ. ಹೌದು. ಇವಾಗಿನ ಜನರೇಷನ್ ಹೌದು. ನಮ್ ಪೇರೆಂಟ್ಸ್ ಏನಂದ್ರೆ, ಅದ್ ಮುಟ್ಲಿ ಅಂದ್ರೆ ಈಗ ಓದಿತೀನಿ ಅಂತ ಅಂತಿದ್ರು. ಹೌದು. ನಮ್ಮಮ್ಮನ ಆತರ ಬೆಳೆಸಿದ್ ನಮ್ನ. ಗೊತ್ತು ಗೊತ್ತು. ಹೆಂಗ್ ಬೆಳೆಸಿದ್ರು ಅಂದ್ರೆ ಗಂಡ್ ಮಕ್ಳು ತರ ಬೆಳೆಸಿದ್ರು. ನೀನ್ ಏನೇ ಮಾಡು ನಾವಿದೀವಮ್ಮ ಅನ್ನೋರು. ಅವಾಗಿಂದ ಆತರ ಬೆಳೆದು ನಾವ್ ಈ ತರ ಬೆಳ್ದು ಹಿಂಗ್ ನಾಯಿ ಹೊಡ್ದಂಗ್ ಹೊಡಿತಾರೆ ನಮ್ಗೆ. ಇವಾಗ್ಲೂ ಹೊಡಿತಾರ ಬ್ರೋ ನಿಮ್ಗೆ? ಇನ್ನೇನ್ ನಾಯಿ ಹೊಡ್ದಂಗ್ ಹೊಡಿತಾರೆ. ಹೌದಾ? ನಂತರನೇ ನಮ್ಮಮ್ಮನ ಹೊಡಿತಾರೆ. ಕೇಳ್ರಿ ಸಣ್ಣು ಗೊತ್ತು. ಹೊಡಿತಾರೆ. 25 ಆಗೈತಲ್ಲ ಬ್ರೋ. ಬಟ್ ಆದ್ರೆ ನಮ್ಮಮ್ಮ ಏನ್ ಗೊತ್ತಾ, ಕ್ಯಾಮ್ರಾ ಮುಂದೆ ನಾಚ್ಕೋತಾರೆ. ರಿಯಲ್ ಆಗಿ ನಮ್ಗೂನು ನಮ್ಮಮ್ಮ ಮೊನ್ನೆ ಪರ್ಕೆಯಲ್ಲಿ ಹೊಡೆದಿರೋದು ನೋಡ್ಬೇಕು ನೀವು. ವಿಡಿಯೋ ತೆಗ್ದಿಕೊಟ್ಟಿದ್ದೀರಾ? ವಿಡಿಯೋ ಯೂಟ್ಯೂಬ್ ಅಲ್ಲಿ ಹಾಕಿದೀನಿ. ಹೊಡೆದಿರೋ ಮಾರ್ಕ್ಗಳು ಯಾರಿಗೂ ತೋರಿಸಿಲ್ಲ ವಿಡಿಯೋದಲ್ಲ, ಆಮೇಲೆ ಸುಮ್ನೆ ಅಂತ ನೋಡ್ರಿ. ನೋಡಿ ಗಾಯ್ಸ್ ಪಾಪ ಪರ್ಕೆಯಲ್ಲಿ ಹೊಡೆದಿರೋ ಬರ ನೋಡ್ರಿ. ಅಲ್ಲೋಡ್ರಿ ಅಲ್ಲಿಂದ ನಗ್ತಾ ಇದಾರೆ. ಅದನ್ನೇ ಹೋಗಿ ಟ್ಯಾಟೂ ಹಾಕ್ಸ್ಕೊಂಡ್ ಬರುತ್ತಾನೆ. ಇವಾಗ ಅದೇ ಟ್ರೆಂಡು. ಹೊಡೆದ್ರು ನಮ್ಮಮ್ಮ ಅಂದ್ಬಿಟ್ಟು ಅಮ್ಮ ನೆನಪಮ್ಮ ಕಚ್ಬಿಟ್ಟು ಹುಡುಗಿ ಕೈಲಿ ಕಚ್ಚಿಸ್ಬಿಟ್ಟು ಎಲ್ಲ ಹಾಕ್ಸ್ಕೊತಾರಲ್ಲ ಬ್ರೋ, ಹಂಗೆ ಅಮ್ಮನ ಕೈಲಿ ಪರ್ಕೆಲ್ ಹೊಡೆದ್ಬಿಟ್ಟು ಹಾಕ್ಸ್ಕೋಬೇಕು. ಹೆಂಗಿದ್ರು ಅವ್ರು ಹೊಡೆದಿದ್ರು. ಅವಾಗ ಇನ್ನೂ ಫುಲ್ ವೈರಲ್. ಹೌದು ನಿಜ ವೈರಲ್ ಯಾರು ಈ ಆಗ್ತಿದೆ. ತರ ಮಾಡೇ ಇಲ್ಲ ಅಲ್ವಾ? ಫಸ್ಟ್ ಟೈಮ್ ಅಲ್ವಾ ಇವರು ಟ್ಯಾಟೂ ಹಾಕ್ಸ್ಕೊಂಡ್ ಬಂದ್ರೆ ಹೌದು. ಫುಲ್ ವೈರಲ್ ಆಗ್ತಾರೆ. ಇನ್ನ ಇವಾಗ ಹಂಗೆ ಹೇಳ್ರಿ ನೆಕ್ಸ್ಟ್ ಚಪ್ಪಲಿ ಎತ್ಕೊಂಡು ನೋಡ್ಕೊಂಡು ಇದನ್ನ ಟ್ಯಾಟೂ ಚಪ್ಪಲಿದು ಡಿಸೈನು. ಅಯ್ಯೋ ಏನಂಟಿ ಮಾಡಿದೀರಾ? ಅಯ್ಯೋ ಎಲ್ಲಾರ ಮೇಲೂ ಕುಡಿದು. ಇದು ಹೆಸರು ಬೇಳೆ ಪಾಯಸ. ಹೌದಾ? ನಾನು ಕಾಫಿ ಮಾಡ್ಬಿಟ್ಟಿದ್ದೀರಾ ಅನ್ಕೊಂಡೆ. ಥ್ಯಾಂಕ್ ಯು. ಕಾಫಿ ಮಾಡ್ಬಿಟ್ಟು ಅಷ್ಟು ದೊಡ್ಡ ಕೊಡ್ತಾರಾ? ಸೂಪರ್ ಆಂಟಿ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಇವ್ರು ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಮಂಗಳೂರವರು. ಇವ್ರ ಕಡೆ ಎಲ್ಲ ಕಾಫಿ ಇದಕ್ಕಿನ್ನ ದೊಡ್ಡದಿರುತ್ತೆ ಗ್ಲಾಸು, ವಾ ಅಷ್ಟು ಕೊಡೋದು. ಮಲ್ಕೊಳ್ಳೋದು ಯಾವಾಗ? ಕೇಳ್ರಿ ಇವ್ರನ್ನ. ಮಲ್ಕೊತೀರಾ ಕುಡಿದ್ಬಿಟ್ಟು? ನೀನ್ ಮಲ್ಕೊಳ್ಳೋದು. ಕಾಫಿ ಕೆಫೈನ್ ಅಲ್ವಾ? ಅವ್ರು ಬರೀ ಟಿಫನಿಗೆ. ಟೀನು ಕೂಡ ಅಷ್ಟೇ ದೊಡ್ಡ ಗ್ಲಾಸ್ ಅಲ್ಲಿ. ನಾನ್ ನೋಡಿದೀನಿ. ಹೌದಾ? ಒಂದು ವಿಡಿಯೋ ನೋಡಿದೀನಿ ಅಂದ್ರೆ ನೀವು ಅವ್ರ ಊರಿಗೆ ಹೋಗಿದ್ದಾಗ ನೋಡಿ. ಹೌದೌದು. ನಾನು ಇನ್ನೊಂದು ಇದು ನೋಡಿದೀನಿ, ನೀವು ಆಡಿಷನ್ ಕೊಡಕ್ ಹೋಗಿದ್ದೆ. ಹೌದು. ನಾನು ಒಂದ್ಸಲ ಹೋಗಿದ್ದೆ ಜಿ ಕನ್ನಡ, ಇದು ಯಾವ್ದೋ ಹೊಸ ಶೋ ಬರ್ತಿದೆ ಅಂದ್ಬಿಟ್ಟು ಆಡಿಷನ್ ಕೊಡಕ್ಕೆ. ಇನ್ನು ಏನು ಹೇಳಿಲ್ಲ. ಹೌದಾ? ಬರೋದು ಬಿಡಿ. ನೋಡಿದ್ರಾ ಇವರು ಸೆಕೆಂಡ್ ರೌಂಡ್ ಇಲ್ಲ. ಇವರು ಫೈನಲ್ ವರ್ಗೂ ಸೆಲೆಕ್ಟ್ ಆಗಿ ನೋಡಿದ್ದೆ ತಗೊಂಡ್ಲಿಲ್ಲ ಅಂದ್ಬಿಟ್ಟು ಅಳ್ಕೊಂಡ್ ಕೂತಿದ್ರು. ಅದನ್ನ ನಾನು ವಿಡಿಯೋ ಮಾಡಿಲ್ಲ. ಏನ್ ಮಾಡಕ್ಕಾಗಲ್ಲ. ಸ್ಪೆಷಲ್ ಏನ್ ಸ್ಪೆಷಲ್? ಏನಾದ್ರೂ ಕುಡಿಬೇಕು ಅಂದ್ರೆ ಮಾಡ್ತಾರೆ. ಹೌದಾ? ಚೆನ್ನಾಗಿದ್ಯಾ? ಅಂತ ಮಾಡಿದ್ದು ಅಂತ ನೀನ್ ಹಂಗೆ ಜಾಕ್ ಹಾಕ್ಬೇಕು, ನೀವ್ ಬರ್ತೀರ ಕಾಂಟೆಂಟ್ ಎಲ್ಲ ಮಾಡಕ್ ಬರಲ್ಲ. ಸೂಪರ್. ಜಾಸ್ತಿ ಒಳ್ಳೆಯವ್ರು ಏನ್ ಮಾಡಕ್ಕಾಗಲ್ಲ. ಏನ್ ಮಾಡಕ್ಕಾಗಲ್ಲ, ನಾವೆಲ್ಲ ಜಾಸ್ತಿ ಒಳ್ಳೆಯವರು. ಗೈಸ್ ನೋಡಿ ಗೈಸ್, ಇವರು ಜಗಳ ಆಡ್ತವ್ರೆ ಅಮ್ಮ ಮಗ ಆಗ್ಲೇ ಇಲ್ಲಿ ಬಂದ್ಬಿಟ್ಟು. ಅವ್ರಿಗೆ 22 ಆಯ್ತಂತ ಇನ್ನು ಮದ್ವೆ ಮಾಡಿಲ್ಲ ಅಂತವ್ರೆ. ಇವ್ರು ಇನ್ನು 25. ಅವ್ರಿಗೆ 22 ಆಯ್ತು, ನನಗೂ ಇನ್ನೂ ಮದ್ವೆ ಮಾಡಿಲ್ಲ ಅಂತ. ಅವ್ರು 22 ಮದ್ವೆ ಆಗ್ತಾವ್ರೆ, ನನ್ಗೂ 22 ಮದ್ವೆ ಮಾಡುವಂತ. ಇನ್ನೇನ್ ಅನ್ಕೊಂಡ್ರಿ? ನಿಮ್ಗೆ 22 ನೋಡ್ರಿ ಮದ್ವೆ ಆಯ್ತಿದ್ದೀರಾ, ನನ್ಗೂ 22 ಆಯ್ತು. ಏನ್ ಮಾಡಿ ಗೊತ್ತಾ, 18 ಇಯರ್ಸ್ ಒಂದು ಹುಡುಗಿನ ಮದುವೆ ಮಾಡ್ಬಿಡಿ. 18 ಇಯರ್ಸ್ ಎಲ್ಲ ಬೇಡ, ಪರವಾಗಿಲ್ಲ. 20 21, 22 ಅಂದಿದ್ದು ನೋಡಿ ಆಂಟಿ ಒಂದ್ ನಿಮಿಷ ಅಣ್ಣಿಗೆ ಮದುವೆ ಮಾಡೋಣ. ಅಕ್ಕ ಅಂತಾರೆ, ಅಣ್ಣ ಅಂತಾರೆ. ಇವ್ರು 3 ಜನ ಮದ್ವೆ ಆಗಲ್ಲ, ನಂಗೆ ವಯಸ್ಸಾಗಿರುತ್ತೆ. ಇಲ್ಲೇ ಒಂದ್ ಮಠ ಕಟ್ಸ್ಕೊಂಡು ಇಲ್ಲೇ ಸ್ವಾಮಿ ತರ ಕುಡಿಯಕ್ ಬಿಡ್ತಾರೆ. ಎಲ್ರು ಇವಾಗ ಬ್ರೋ ಹೆಂಗೆ ಎಲ್ರ ಇನ್ಫ್ಲೂಯೆನ್ಸರ್ಸ್ ಮಜಾ ಕರೀತಾರೆ, ನನ್ ಮಠಕ್ಕೆ ಕರೀತೀನಿ ಬಂದು. ಯಾಕೆ ಅಲ್ಲೆಲ್ಲ ಯಾಕೆ ಮಠ ತೆಗಿತೀಯ?
ವಸಂತಾನಂದ ಅಂತ ಇರ್ತೀನಿ ಒಂದು ವಸಂತ ಆನಂದ್ ಅಂತ ಅವ್ರ ಹೆಸರು ವಸಂತ ಅಲ್ವಾ? ಅದಂತ ಆನಂದ್ ಅಂತೆ. ಎಲ್ರಿಗೂ ತೀರ್ಥ ಕೊಡ್ತೀನಿ ಆರಾಮ್ ಇದು ಇವಾಗ ಮೇಲೆ ಏನ್ ಮಾಡ್ಬೇಕು ಗೊತ್ತಾ, ಅದೇ ಬಿಸ್ನೆಸ್ ಮಾಡ್ಕೊಂಡ್ಬಿಡು. ನೋಡ್ರಿ ನಮ್ಮ ತಾಯಿ ಕೊಡ್ತಾರ ಸಲಹೆ ನೋಡಿ, ಮಠ ಮಾಡ್ರಿ. ಇವಾಗಿನ ಕಾಲದಲ್ಲಿ ಯಾರು ಹುಡುಗರು ಮಠಕ್ಕೆ ಸೇರ್ಕೊಂಡಿಲ್ಲ ಬ್ರೋ. ನಮ್ಮಮ್ಮ ಸೇರ್ಸಿದ್ರೆ ಆಶ್ಚರ್ಯ ಪಡಂಗಂತ ಇಲ್ಲ, ನೀವು ಖುಷಿ ಪಡ್ಬೇಕಾಗುತ್ತೆ. ಇವಾಗ ನಿತ್ಯಾನಂದ ಮಾಡಿ ಒಂದೇ ಒಂದ್ ರಾಜ್ಯ ಕಟ್ಕೊಂಡಿದ್ದಾನೆ. ನೆಕ್ಸ್ಟ್ ನಿಂದು ಮಾಡಿ ರಾಜ್ಯ ಹೆಂಗೆ ಸರ್ವನಾಶ, ಬೆಂಗಳೂರು ರಾಜ್ಯ ಸರ್ವನಾಶ. 3 ಜನನು ಕವರ್ ಮಾಡ್ತಿದ್ದೀನಿ ನೋಡಿ. ಸ್ಟ್ರಗಲ್ ಬಿದ್ದಿ ವಿಡಿಯೋ ಮಾಡ್ತಾವ್ರೆ. ಇವರು ಏನ್ ಮಾಡ್ತಾರೆ ಗೊತ್ತಾ, ಸ್ವಲ್ಪ ಕುಡಿತಾರೆ, ಹಿಂಗೆ ಕುಡಿಬೇಕಾದ್ರೆ ಅವ್ರು ನಗಿಸ್ತಾರೆ. ಅಂತ ಬರ್ತಾರೆ, ಮತ್ತೆ ಹೆಂಗ್ ಕುಡಿತಾರ. ಗಾಯ್ಸ್ ಹೆವಿ ನಗಿಸ್ತಾ ಇದಾರೆ ಗಾಯ್ಸ್. ಸ್ವೀಟ್ ಕೊಟ್ಬಿಡು ಅಮ್ಮ, ಸ್ವಲ್ಪ ಖಾರನೂ ಕೊಟ್ಬಿಡಿ, ಆಮೇಲೆ ಮನೆಗೆ ಹೋಗಿ ಹೊಡ್ಸ್ಕೋಬೇಕಾಗುತ್ತೆ. ಒಂದ್ ಕಾರ ಕಡೆ ಯಾವ ಇಷ್ಟೇ ನಾನು ನಿಮ್ ನೋಡ್ತಾ ಇರೋದು ಅಷ್ಟೇ. ಒಂದಿನ ಸ್ಟೇ ಮಾಡಿ ಗೊತ್ತಾಗುತ್ತೆ. ಎಲ್ಲ ನೋವು ಬರ್ಸ್ಕೊಂಡು ಪಾಪ ಅಯ್ಯೋ ಊಟ ಆಗ್ತದೆ ಮನೆಗೆ ಹೋಗ್ತೀವಿ. ಅಲ್ಲ ಇವಾಗ ಇಷ್ಟೊಂದು ನಗ್ತಿದೀವಿ, ಸ್ವೀಟ್ ಬೇರೆ ತಿನ್ಬಿಟ್ವಲ್ಲ, ಸ್ವಲ್ಪ ಖಾರನೂ ಕೊಡಿ, ಇಲ್ಲಾಂದ್ರೆ ಮನೆಗೆ ಹೋಗ್ಬಿಟ್ಟು ಅಲ್ಲೋಗಿ ಉಗಿಸ್ಕೋಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. ಆದ್ರೆ ಆತರ ಹೇಳ್ತಾರ ದೊಡ್ಡವರು ಜಾಸ್ತಿ. ಅವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೋದ್ರು, ಇನ್ ಮೆಣಸಿನ್ಕಾಯಿ ತರದಿದೆ. ಮೆಣಸಿನ್ಕಾಯಿ ತಗೊಂಡ್ ಕೊಟ್ಬಿಡಿರ, ಆಮೇಲೆ ಖಾರದ ಪುಡಿ ತಗೊಂಡ್ಬಿಡಿ, ಪಾಯಸ ಖಾರದ ಪುಡಿ ಹಾಕೊಟ್ಟಿದ್ರೆ ಆಗಿರೋದು. ದೊಡ್ಡವರೆಲ್ಲ ಹೇಳ್ತಾರೆ ಅವರು ಏನೋ ಕೆಲಸಕ್ಕೆ ಟೈಮ್ ಇರ್ಲಿಲ್ಲ ಅಂತ ಏನೇನೋ ಒಂದ್ ಹೇಳೋಲ್ಲ ಅಲ್ವಾ? ಹೌದು, ನಂಗೆ ಗೊತ್ತಿಲ್ಲಪ್ಪ. ಅವ್ರ ಬಗ್ಗೆ ಹೇಳ್ತಾರೆ ಅದವರು, ಅವ್ರ ಬಗ್ಗೆನೇ ಹೇಳ್ತಾ ಇರೋದಂತೆ ಅವರು. ಇವ್ರಿಗೆ ಅರ್ಥ ಆಯ್ತಾ ಹೇಳಿದ್ದು? ಅವ್ರ ಬಗ್ಗೆ ಅಂದ್ರೆ ದೊಡ್ಡವ್ರು ಇವ್ರೆ ಅಂತ. ಏನು ಅಂತ ದೊಡ್ಡವರಲ್ಲ. 44 ಜಸ್ಟ್ 85 ಜಸ್ಟ್ 85 40 ಮೈನಸ್ ಬಿದ್ದಮ್ಮ. ಜಸ್ಟ್ ನಂಬರ್. ನೆಕ್ಸ್ಟ್ ಕಟ್ಟಿಸ್ತೀನಿ ಆಶ್ರಮ ಕಟ್ಟಿಸ್ತಾರಂತೆ. ಮದ್ವೆ ಆಯ್ತಾ ಅವ್ರ ಪಾಪ, ಅವ್ರ ಮುಂದೆ ನನ್ಗೆ ಹಿಂಗ್ ಹೇಳ್ತಿಯಲ್ಲ, ಬೆಳ್ದು ಬಂದಿರೋ ಮಗಂಗೆ ಈ ತರ ಹೇಳ್ತಿಯಲ್ಲ, ಏನ್ ಮಾಡೋದು? ನಾನು ನಮ್ಮ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ನಮ್ಮ ಅಮ್ಮನೇ ನನ್ಗೇನು ಮದುವೆ ಆಗಕ್ ಬಿಡ್ತಿಲ್ಲ ಅಂತ. ಅಮ್ಮನ ಮೇಲೆ ಕಂಪ್ಲೇಂಟ್ ತಗೊಳ್ಳಲ್ಲ. ಎಷ್ಟೇ ಹುಡುಗಿ ತಗೊಳ್ಳೋದಂತೆ ಇವಾಗ. ನಾನು ಇದನ್ನ ನಂಬ್ಕೊಂಡು ಕಂಪ್ಲೇಂಟ್ ತಗೊಂಡ್ಬಿಡ್ತಾರೆ ಅಂದ್ಬಿಟ್ಟು ನಂಗೆ ಹೊಡೆದಿರೋ ಬಡ್ದಿರೋದೆಲ್ಲ ಫೋಟೋನೇ ಹಾಕಲ್ಲ ನಾನು. ಇಲ್ಲಾಂದ್ರೆ ಸ್ಟೋರಿ ದಿನ ಒಂದೊಂದು ಫೋಟೋ ಹಾಕ್ತಿದ್ದೆ. ಆ ತರ ಹೊಡೆದಿರೋ ಮಾರ್ಕ್ ಇದ್ರೆ ಕಂಪ್ಲೇಂಟ್ ತಗೋತಾರೆ. ಅಯ್ಯೋ ನಾಯಿ ಹೊಡೆದಂಗ್ ಹೊಡಿತಾರೆ, ನೋಡಿದ್ರಲ್ಲ ಇವಾಗ ಪರ್ಕೆ. ಇದ್ರಲ್ಲಿ ನೀವು ಜೋರ ಇಲ್ಲ ಇವ್ರ ಜೋರ ಅಂತ ಗೊತ್ತಾಯ್ತಲ್ಲ ನಮ್ಗೆ. ಇವರೇ ಜೋರು, ಇವ್ರು ಹುಟ್ಟಿರೋ ನಾನು ಇನ್ ಹೆಂಗಿರಲ್ಲ ನಾನು. ಹೌದು, ಜೋರ್ ಇರ್ತಾರೆ, ಅವ್ರಕಿಂತ ಜೋರ್ ಇರ್ತೀರ. ಹಿಂಗೆ ಗೊತ್ತಾಗಲ್ವಾ ಮನುಷ್ಯ ಗೊತ್ತಾಗಲ್ವ ಹಿಂಗ ಅಂದೊಂದು. ಗಾಯ್ಸ್ ಇಲ್ಲಿಂದ ಹೋಗೋದಕ್ಕೆ ಬೇಜಾರಾಗ್ತಾ ಇದೆ. ಏನಕ್ಕಂದ್ರೆ ಅಷ್ಟು ನಕ್ಕಿದೀವಿ. 5 ನಿಮಿಷಕ್ಕೆ ನಮ್ಮನ್ನ ಹೆವಿ ನಕ್ಸ್ಬಿಟ್ರು. ನಾವ್ ಯಾವಾಗ ಹಂಗೆಪ್ಪ. ಬಾಯ್ ಬಾಯ್. ಅವಾಗ ನಾನು ಇನ್ನ ಹೈಟ್ ಆಗ್ತೀನಿ. ಶೂಸ್ ಹಾಕಿದ್ರೆ ಆಯ್ತಾ. ಓಕೆ ಬ್ರೋ, ಬಾಯ್ ಬಾಯ್. ಬೈ ಬೈ. ಮತ್ತೆ ಸಿಗೋಣ, ಮ್ಯಾರೇಜ್ ಅಲ್ಲಿ ಸಿಗೋಣ, ಬನ್ನಿ. ಹಾ, ಮಿಸ್ ಮಾಡಬೇಡಿ ಆಂಟಿ. ಕಂಗ್ರಾಚುಲೇಷನ್ಸ್. ಏನೇ ಬಿಸಿ ಕೆಲಸ ಇದ್ರು Thank you. ರಿಸೆಪ್ಷನ್ ಗೆ ಅಟೆಂಡ್ ಮಾಡಿ ಮಿಸ್ ಮಾಡಿದೆ. ಹಾ, ಲಾಟ್ರಿ ಅಲ್ಲಿ ಬಂದ್ಬಿಟ್ಟು ಹಬ್ಬ ಲಾಟ್ರಿ. ಸರಿ, ಡ್ಯಾನ್ಸ್ ಮಾಡ್ತೀರಾ ತಾನೇ? ಮಾಡ್ತೀವಿ. ಗಾಯ್ಸ್ ಇಬ್ರದ್ದು ಒಂದು ಪ್ರೋಗ್ರಾಮ್ ಇರುತ್ತೆ ಡ್ಯಾನ್ಸು. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀವಿ ಅದನ್ನ. ಅವ್ರು ಪ್ರಾಕ್ಟೀಸ್ ಮಾಡ್ಕೊಳ್ಳಲ್ವಂತೆ, ಸೊ ಡೈರೆಕ್ಟ್ ಆಗಿ ಬಂದ್ ಆಡ್ತಾರೆ. ರ್ಯಾಂಡಮ್ ಡ್ಯಾನ್ಸ್. ರ್ಯಾಂಡಮ್. ಹಾ ಸರಿ, ರ್ಯಾಂಡಮ್ ಡ್ಯಾನ್ಸ್. ನಿಮ್ಗೋಸ್ಕರ ನೋಡೋಣ, ನಾನು ಅಲ್ಲಿ ಆನ್ ದ ಸ್ಪಾಟ್ ಅಲ್ಲಿ ಸಾಂಗ್ ಹಾಕಿಸ್ತೀನಿ. ಆಯ್ತಾ? ಇಬ್ರು ಕುಣಿಬೇಕು. ನೀವು ಕುಣಿಬೇಕು. ಹಾ ಸರಿ ಆಯ್ತು, ನಾವು ಕುಣಿತೀವಿ ಅಲ್ವಾ? ಒಂದು ಹಂಗೆ. ಸರಿ ಸರಿ, ಓಕೆ. ಸ್ಯಾರಿ ಅಂತ ಹಾಕೋಬೇಡ ಸ್ಟೇಜ್ ಮೇಲೆ. ಇಲ್ಲ, ಲೆಹಂಗಾ ಹಾಕೋತೀನಿ. ಸರಿನಾ? ಲೆಹಂಗಾ ಟೈಪ್ ಇರುತ್ತೆ, ಬಟ್ ಆದ್ರೆ ವೆಯ್ಟ್ ಇರುತ್ತೆ ಅದು ತುಂಬಾ. ಎಷ್ಟು ವೆಯ್ಟ್ ಯಪ್ಪ, ನಂಗೆ ಅದನ್ನ ಹಾಕೊಂಡು ಟ್ರೈ ಮಾಡಿದ್ರೆ ಹೆವಿ ವೆಯ್ಟ್ ಇದೆ ಮಾತ್ರ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ